ಸರ್, ಈ ವಕೀಲರು ಆರೋಪಿಗಳನ್ನು ಭೇಟಿ ಮಾಡುವ ಕುರಿತು ಕೆಲವೊಂದಷ್ಟು ಗೊಂದಲಗಳಿದ್ವು. ನ್ಯಾಯಾಧೀಶರು ಈ ಹಿಂದೆನೇ ಅಂದರೆ ಮೊದಲನೇ ಬಾರಿ ಏನು ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30 ಸಮಯಕ್ಕೆ ವಕೀಲರ ಭೇಟಿಗೆ ನಿಗದಿಯಾಗಿತ್ತು. ಆದರೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದ್ವು. ನಿನ್ನೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಈ ಒಂದು ನಿವೇದನೆಯನ್ನು ಮಾಡ್ಕೊಂಡಿರ್ತೀವಿ. ಅಂದರೆ ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ಕಾನೂನು ಪ್ರಕ್ರಿಯೆಗಳು, ಈಗ ಏನು ದರ್ಶನ್ ಅವರಾಗಲಿ ಅಥವಾ ಉಳಿದ ಯಾವುದೇ ಆರೋಪಿಗಳಾಗಲಿ, ಇವರನ್ನು ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಭೇಟಿ ಮಾಡಿಕೊಡ್ಬೇಕು ಅಂತ ನಾವೇನು ಕೇಳ್ಕೊಂಡಿದ್ವಿ. ಮಾನ್ಯ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30ಗೆ ವಕೀಲರು ಆರೋಪಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಈಗ 8 ಗಂಟೆಗೆ ಹೋಗಿ ಇವ್ರನ್ನ ದರ್ಶನ್ರವ್ರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋದಿದ್ದೀವಿ. ಸರ್, ಮತ್ತೆ ಇದು ರಿಮೈಂಡ್ ಅಪ್ಲಿಕೇಶನ್ ವಕೀಲರು ಕೊಡಬೇಕು ಅಂತ ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಲ್ಲ, ರಿಮೈಂಡ್ ಅಪ್ಲಿಕೇಶನ್ ಅನ್ನ ತಲುಪಿಸಿಲ್ಲ. ಅದು ಚಾರ್ಜ್ ಶೀಟ್ ಆಗಿದ್ರೆ ಅದನ್ನ ಒಂದು ಪ್ರತಿಯನ್ನ ಕೊಡಬೇಕಾಗ್ತದೆ ಆರೋಪಿಗಳಿಗೆ. ರಿಮೈಂಡ್ ಅರ್ಜಿಯನ್ನ ನಾವು ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿಯನ್ನು ಪಡಿಬೋದು. ಸರ್, ಈ ವಕೀಲರು ಆರೋಪಿಗಳನ್ನು ಭೇಟಿ ಮಾಡುವ ಕುರಿತು ಕೆಲವೊಂದಷ್ಟು ಗೊಂದಲಗಳಿದ್ವು. ನ್ಯಾಯಾಧೀಶರು ಈ ಹಿಂದೆನೇ ಅಂದರೆ ಮೊದಲನೇ ಬಾರಿ ಏನು ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದಾಗ 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30 ಸಮಯಕ್ಕೆ ವಕೀಲರ ಭೇಟಿಗೆ ನಿಗದಿಯಾಗಿತ್ತು. ಆದರೂ ಕೂಡ ಕೆಲವೊಂದಷ್ಟು ಗೊಂದಲಗಳಿದ್ವು. ನಿನ್ನೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಈ ಒಂದು ನಿವೇದನೆಯನ್ನು ಮಾಡ್ಕೊಂಡಿರ್ತೀವಿ. ಅಂದರೆ ನಮಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ಕಾನೂನು ಪ್ರಕ್ರಿಯೆಗಳು, ಈಗ ಏನು ದರ್ಶನ್ ಅವರಾಗಲಿ ಅಥವಾ ಉಳಿದ ಯಾವುದೇ ಆರೋಪಿಗಳಾಗಲಿ, ಇವರನ್ನು ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಭೇಟಿ ಮಾಡಿಕೊಡ್ಬೇಕು ಅಂತ ನಾವೇನು ಕೇಳ್ಕೊಂಡಿದ್ವಿ. ಮಾನ್ಯ ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. 8ರಿಂದ 8:30 ಬೆಳಗಿನ ಜಾವ 8ರಿಂದ 8:30ಗೆ ವಕೀಲರು ಆರೋಪಿಗಳನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಈಗ 8 ಗಂಟೆಗೆ ಹೋಗಿ ಇವ್ರನ್ನ ದರ್ಶನ್ರವ್ರನ್ನ ಭೇಟಿ ಮಾಡಿ ಮುಂದಿನ ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡೋದಿದ್ದೀವಿ. ಸರ್, ಮತ್ತೆ ಇದು ರಿಮೈಂಡ್ ಅಪ್ಲಿಕೇಶನ್ ವಕೀಲರು ಕೊಡಬೇಕು ಅಂತ ಇಲ್ಲ, ರಿಮೈಂಡ್ ಅಪ್ಲಿಕೇಶನ್ ಅನ್ನ ತಲುಪಿಸಿಲ್ಲ. ಅದು ಚಾರ್ಜ್ ಶೀಟ್ ಆಗಿದ್ರೆ ಅದನ್ನ ಒಂದು ಪ್ರತಿಯನ್ನ ಕೊಡಬೇಕಾಗ್ತದೆ ಆರೋಪಿಗಳಿಗೆ. ರಿಮೈಂಡ್ ಅರ್ಜಿಯನ್ನ ನಾವು ಅಧಿಕೃತವಾಗಿ ಸರ್ಟಿಫೈಡ್ ಕಾಪಿಯನ್ನು